ದಾವಣಗೆರೆ ಜಿಲ್ಲೆಯ ಅಡಿಕೆ ನಾಡು ಎಂದೇ ಹೆಸರು ಪಡೆದಿರುವ ಚನ್ನಗಿರಿಯಲ್ಲಿ ಕಳಪೆ ಗುಣಮಟ್ಟದ ಅಡಿಕೆ ಉತ್ಪಾದನೆ 6 ಪೈಗ ಕೇಳಿಬಂದಿದೆ. ಹೌದು, ಚನ್ನಗಿರಿಯ ತುಮ್ಕೋಸ್ಗೆ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಸ್ವೀಕರಿಸಲಾಗುತ್ತದೆ ಎಂದು ಆರೋಪ ಮಾಡಲಾಗಿದೆ. ಚುನಾವಣಾ ಪ್ರತಿನಿಧಿಗಳು ಇರುವಂತಹ ಈ ತುಮ್ಕೋಸ್ನಲ್ಲಿ ಸುಮಾರು 25ರಿಂದ 30 ಸಾವಿರ ಷೇರುದಾರರಿದ್ದಾರೆ. ತಾವೇ ಬೆಳೆದ ಅಡಿಕೆಯನ್ನ ತುಮ್ಕೋಸ್ಗೆ ಬಿಡಲಾಗುತ್ತದೆ. ತುಮ್ಕೋಸ್ ನಿರ್ದೇಶಕರಿಗೆ ಸೇರಿದ ಕಳಪೆ ಗುಣಮಟ್ಟದ ಅಡಿಕೆಯನ್ನ ತುಮ್ಕೋಸ್ನಲ್ಲಿ ಸ್ವೀಕರಿಸಿ ಉತ್ತಮ ಗುಣಮಟ್ಟದ ರೈತರು ತಂದಂತಹ ಅಡಿಕೆಯನ್ನ ತಿರಸ್ಕರಿಸಲಾಗಿದೆ. ಈ ಕಳಪೆ ಅಡಿಕೆಯನ್ನ ಕಂಡುಹಿಡಿದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ದೊಡ್ಡ ಗಲಾಟೆ ನಿರ್ಮಾಣವಾಗಿ ಮಾಜಿ ಅಧ್ಯಕ್ಷರಾದ ಎಚ್.ಎನ್. ಶಿವಕುಮಾರ್ ಹಾಗೂ ಹಾಲಿ ಅಧ್ಯಕ್ಷರಾದ ಆರ್.ಎಂ. ರವಿ ಅಜ್ಜಿಹಳ್ಳಿ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಗಲಾಟೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ರು. ಘಟನೆಯನ್ನ ಆಧರಿಸಿ ತಹಶೀಲ್ದಾರ್ ಕೂಡಲೇ ರೈತರ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ನೀಡಿದ್ದಾರೆ. ತಹಶೀಲ್ದಾರ್ ವಿಶ್ವಾಸದ ಬಳಿಕ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಬೇಡ ಅಂತ ನಾವು ಹೊರ ಬಂದಿದ್ವಿ. ಹೊರಗಡೆ ಅಡಿಕೆ ಆಗಂಗಿಲ್ಲ ಇಲ್ಲ. ನಾವು ಬಾಡಿಯಲ್ಲಿ ತೀರ್ಮಾನ ಮಾಡಿದೀವಿ, ತುಮಕೋಸ್ಕರ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಅಂದ್ರು. ಇದೇ MD ಅವರು ಅಲ್ಲಿ ಹೋದ್ಮೇಲೆ ನಾವು ಹೊರಗಿಂದ ಆರ್ಸಕ್ಕೋಸ ಒಳಗ್ ಬಿಟ್ಕೊಂಡಿದ್ವಿ. ಅವ್ರು ಬೇಡ, ನಮ್ ತುಮಕೋಸ್ಕರೇ ಹಾಕ್ತು ಅಂದ್ರು. ಅದಕ್ಕೆ ನಾವು ತುಮಕೋಸ್ಕರ ಹಾಕ್ತು ಅಂದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ ಸಿಬ್ಬಂದಿ ಮೇಲೆ ನೀವು ಹಗರಣ ಮಾಡಿದ್ರಿ ಅಂತ ನಮ್ ಹೊರಗೆಲ್ಲ ಬೀಗ ಹಾಕೊಂಡು ಅವ್ರಿಗೇನು ತುಮಕೋಸ್ಕರ ಹಾಕ್ಬೇಕಂತೆ. ಇದು ಕಮಿಟ್ಮೆಂಟ್ ಐತೆ, ನಮ್ಗೆ ಅರ್ಥ ಆಯ್ತು. ಅದನ್ನ ಬೀಗ ಹಾಕೊಂಡು ಹಾಕೊಂಡು ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಸಮಾಧಾನ ಮಾಡಿ ವಾಪಸ್ ನೀವು ಮಾತಾಡಿದ್ರೆ ನಾವು ಬಾಯ್ಬಕ್ಕೆ ಸುಮ್ಮ ಹೋಗ್ತದಷ್ಟೇ. ನಾವೇನು ಅರ್ಥ ಆಗ್ತಾ ಇದ್ದೀರಿ. ನೀವು ಸೈಲೆಂಟ್ ಆಗಿದ್ರೆ ಮಾತ್ರ ಮಾತಾಡ್ತೀನಿ. ನಾವೆಲ್ಲರೂ ಕೂಡ ಏನು ಹಿಂದೆ ಬಂದು ಮಾತಾಡಿದಾರೋ ಅದು ಒಂದು ಭಾಗ. ಅದು ಮುಗಿದ ಮೇಲೆ ನಾನು ನಮ್ದೆಲ್ಲದೂ ಆಯ್ತು. ಒಂದು ಕೇಸ್ ಇದೆ ಅಂತ ಹೇಳಿದ್ರೆ, ಯಾರು ತಪ್ಪಿತಸ್ಥ ಇದ್ದಾರೆ, ಯಾರು ಕೇಸ್ ಕೊಟ್ಟಿರ್ತಾರೋ ಇಬ್ಬರನ್ನು ಕೂಡ ಕರೆದು ಮಾತಾಡೋಣ ಅಂತ ಹೇಳಿ ನಾನು ಅಪೀಲ್ ಮಾಡಿದ್ದೆ. ಕೇಳಿಸ್ತಾ ಇದೆಯಾ? ಅದಕ್ಕೆ ಈ ಬೋರ್ಡ್ನವರು ಬಹಳ ಜನ ಏನ್ ಮೆಜಾರಿಟಿ ನೀವು ಕೊಟ್ಟಿದ್ದೀರಲ್ಲ, ಅವರು ಇದಕ್ಕೆ ಸಾಧ್ಯ ಇಲ್ಲ, ಅವ್ರು ಕೈಯಂಗಿಲ್ಲ. ಅವ್ರು ಏನಿದ್ರು ನಾವ್ ಹೇಳಿದ್ದು ಅವ್ರು ಇದು ಮಾಡ್ಬೇಕು. ನಾವೇನ್ ಬೋರ್ಡ್ ರೆಸಲ್ಯೂಷನ್ ಮಾಡಿದ್ವಿ ಅದಕ್ಕೆ ಒಪ್ಕೋಬೇಕು. ಕಾರಣ ಗಲಾಟೆ ಆಗ್ತದೆ.